ಜಾಸ್ತಿ ಆಗತ್ತಾವ. ಎಲ್ಲದಕ್ಕೂ ಒಂದ ಕಾರಣ ಹುಡುಕ್ ಬಿಟ್ಟ ನನಗನ್ಕಿ ಸಿಕ್ಬಿಟ್ಟೈತಿ ಪ್ರಾಕೃತಿಕ ಆಹಾರ. ಬೇಯಿಸಿದ ಆಹಾರ ಅಂತ ರೋಗ, ಪ್ರಾಕೃತಿಕ ಆಹಾರ ಅಂತ ಆರೋಗ್ಯ. ಯಾವುದೇ ರೋಗ ಇರಲಿಲ್ಲ, ಒಂದ ಎರಡ ಅಂತಲ್ಲ. ಇನ್ನೊಂದು ಮೇಡಮ್ ಕೇಳ್ತಿದ್ರೆ, ನಿಮಗ್ BP, ಥೈರಾಯ್ಡ್, ಶುಗರ್, ಹಾರ್ಟ್ ಪ್ರಾಬ್ಲಮ್, ಕಿಡ್ನಿ, ಹೈಪರ್ ಅಸಿಡಿಟಿ, ಥೈರಾಯ್ಡ್ ಪ್ರಾಬ್ಲಮ್, ಪ್ರತಿಯೊಂದು ಏನ್ ಹೆಸರಿಟ್ರ ಸೈಂಟಿಫಿಕ್ ಒಳಗೆ ಅವ್ರಿಗೆ ಒಂದಾರ ಹೇಳಕ್ ಇಷ್ಟಪಡ್ತಾನೆ ನಾನು. 21 ದಿವಸ ಯಾವುದೇ ರೀತಿ ಬೇಯಿಸದೇ ಇರುವಂತ ಆಹಾರ. ಎಕ್ಸಾಂಪಲ್ ಫ್ರೂಟ್ಸ್, ವೆಜಿಟೇಬಲ್, ಆಮೇಲೆ ಸ್ಪ್ರೌಟ್ಸ್ ಲಾಸ್ಟ್. ಇವನ್ನಷ್ಟ ತಗೊಂಡ್ಬಿಟ್ರೆ 21 ದಿವಸ ನಾರ್ಮಲ್ ಬಂದಿರ್ತಾವ ಆಲ್ಮೋಸ್ಟ್ ಆಲ್. ಏನ ನಾವು ಲೈಫ್ ಸ್ಟೈಲ್ ಡಿಸೀಸ್ ಅಂತೇವಲ್ಲ ಕನ್ನಡ ಹೇಳ್ಬೇಕಂದ್ರೆ ಜೀವನ ಶೈಲಿ ಬದಲಾವಣೆ. ನಮ್ದು ಲೇಟಾಗಿ ಮಕ್ಕೋತೀವಿ, ಲೇಟಾಗಿ ಹೇಳ್ತೀವಿ, ನಮಗ್ ಚಂದ ಆಹಾರ ಗೊತ್ತಿಲ್ಲ, ವಿಹಾರ ಗೊತ್ತಿಲ್ಲ, ವಿಚಾರ ಗೊತ್ತಿಲ್ಲ. ಆ ರೋಗಗಳು 21 ದಿವಸ ಬೇಯಿಸದೇ ಇರುವಂತ ಆಹಾರ ತಗೊಂಡ್ರೆ ನಾರ್ಮಲ್ ಬಂದ್ಬಿಡ್ತಾವ. ಅದನ್ನ ನಿಮಗ ಸದ್ಯ ಏನೋ ಪ್ರಾಬ್ಲಮ್, ನಿಮ್ಮ ಫಾದರ್ಗೆ, ನಿಮ್ಮ ರಿಲೇಟಿವ್ ಗೆ, ನಿಮ್ಮ ಮಮ್ಮಿಗಳಿಗೆ 108 ಸಮಸ್ಯೆ ಇರ್ತಾವ. ಹೆಂಗೆ ಬಿಡುದ್ರಿ ಅಂತ ಕೇಳ್ತಾರ. ನಮ್ದು ಯೂಟ್ಯೂಬ್ ಚಾನಲ್ ಶಿವಾನಂದ್ ಬಳ್ಳೂರ್ ಅಂತ ಐತಿ, ಅದ್ರ ರೋಗ ಐತಿ, ಅಲ್ಲೊಂದು ಮಾಹಿತಿ ಅದಾವ. ಬೇಕಾದ್ರೆ ಈಗ ಬರ್ಕೋರಿ ಶಿವಾನಂದ್ ಬಳ್ಳೂರ್ ಅಂತೇಳಿ ಬರ್ಕೊಂಡ್ಬಿಟ್ರಿ, ಆಮೇಲೆ ಚೆಕ್ ಮಾಡ್ರಿ. 21 ದಿವಸ ಬೇಯಿಸದೇ ಇರುವಂತ ಆಹಾರ ಸೇವನೆ ಮಾಡಿದ್ರೆ ಆಲ್ಮೋಸ್ಟ್ ಆಲ್ ಲೈಫ್ ಸ್ಟೈಲ್ ಡಿಸೀಸ್ಗಳು ಇರ್ಲಿ, ಕ್ಯಾನ್ಸರ್ ಮಟನು ರಿಕವರಿ ಆಗತ್ತವೆ. ಕ್ಯಾನ್ಸರ್ಗೆ ಒಂದು 6 ರಿಂದ 9 ತಿಂಗಳು ತಗೋತಾರ ಮೇಡಮ್. ಬೇಯಿಸದೇ ಇರುವ ಆಹಾರ, ಅದ್ರೊಳಗೆ ಸಾಲ್ಟ್ ಬರಲ್ಲ, ಆಯಿಲ್ ಬರೋದಿಲ್ಲ, ರೊಟ್ಟಿ ಬರಲ್ಲ, ಚಪಾತಿ ಬರಲ್ಲ, ಬ್ರೆಡ್ ಬಿಸ್ಕಿಟ್ ಅಂಕಿ ಬರೋದನೇ ಇಲ್ಲ. ಒಳ್ಳೆ ಪ್ಯಾಕೆಟ್ ಫುಡ್, ಚಿಪ್ಸ್ ಗಿಪ್ಸ್ ಯಾವ ಬರೋದಿಲ್ಲ. ಹಣ್ಣು ತರಕಾರಿಗಳು ಲಾಸ್ಟ್ ಬೆಳಗ್ಗೆ ಬಂದ ಕಾಳ. ಅದ್ರ ಹಣ್ಣು ಅಂದಿದ್ಲೇ ನೀವು ಮತ್ತೆ ವೀಕ್ನೆಸ್ ಅಂತ ತಿಳ್ಕೊಂಡ್ಬಿಡ್ರಿ. ಮತ್ತೆ ನಾ ಬರೀ ಹಣ್ಣು ತಿಂದಾನ ಮತ್ತೆ ಎನರ್ಜೆಟಿಕ್ ಬೆಳಗಾವ್ ಮಟ್ಟ ಸೈಕಲ್ ತಗೊಂಡ್ ಹೋಗ್ಬಿಡ್ತಾನ ನಾನು. ಎಲ್ಲರಿಗೂ ಅನ್ಸುತ್ತೆ ಹಣ್ಣು ಅಂದ್ರೆ ಏನ್ ತಿಳ್ಕೊಂಡ್ಬಿಟ್ರೆ ಎಲ್ಲಾರು ಹಣ್ಣು ತಿಂದ್ರೆ ವೀಕ್ನೆಸ್ ಆಕಾರ ಇರ್ಬೋದು ಮೆಂದೆ ಆಲ್ಮೋಸ್ಟ್ ಆಲ್ ಜನಕ್ಕೆ. ಹಣ್ಣು ನೀವು ಪವರ್ ಹೆಂಗೈತೆ ಅಂದ್ರೆ, ನೀವು ಬಯಸಿದ ಆಹಾರ ಪ್ರತಿಯೊಬ್ರು ಒಲಿ ಮೇಲೆ, ಗ್ಯಾಸ್ ಮೇಲೆ ಎಲ್ಲಾ ಕಡೆ ಹಾಕ್ತೀರಿ. ಅದ್ರೊಳಗೆ ಏನು ನ್ಯೂಟ್ರಿಷನ್ ಉಳಿತು, ಪೋಷಕಾಂಶ ಉಳಿತು, ಕ್ಯಾಲ್ಸಿಯಂ ಏನು ಉಳಿತು, ಕಾರ್ಬೋಹೈಡ್ರೇಟ್ ಎಲ್ಲ ಐತಿ, ಮಿನರಲ್ಸ್ ಎಲ್ಲ ಸುಟ್ಟಾಕಿ ತಿನ್ನತ್ತೀರಿ. ಮತ್ತು ಹೆಲ್ತ್ ಬೇಕು ನಿಮ್ಗೆ. ರಗತ್ ಕಡಿಮೆ ಐತಿ, ಕಾರಣ ಬೇಯಿಸಿದ ಆಹಾರ. ಯಾಕಂದ್ರೆ ನ್ಯೂಟ್ರಿಷನ್ ಸುಟ್ಟು ತಿನ್ನತ್ತೀರಿ. ಕ್ಯಾಲ್ಸಿಯಂ ಕಡಿಮೆ ಐತಿ, ಬೇಯಿಸಿದ ಆಹಾರ. ಹಿಮೋಗ್ಲೋಬಿನ್ ಕಡಿಮೆ ಐತಿ, ಬೇಯಿಸಿದ ಆಹಾರ. ಪ್ಲೇಟ್ಲೆಟ್ ಕಡಿಮೆ ಇದಾವ, ಬೇಯಿಸಿದ ಆಹಾರ. ನಿಮ್ಗೆ ಎಲ್ಲರಿಗೂ ಈಗ ಆದಿದೆ ಫೀವರ್ ಬರತ್ತ, ವೈರಲ್ ಫೀವರ್ ಬರತ್ತೆ. ಈಗ ಚಿಕನ್ ಉಣ್ಣೆ ಆದಿದೆ, ಬೇಯಿಸಿದ ಆಹಾರ. ಈಗ ನಾವು ದಿನ ಸುಳ್ಳಿ ಕರ್ಸ್ಕೊಂಡು ಮಕ್ಕೋತೀವಿ ನಾವು ಅಂಗೀಕಾರ ಮುದ್ದಂ ಬನ್ನಿನ ಮೇಲೆ. ನಮ್ಗೆ ಯಾಕೆ ಬರಲ್ಲ, ನಿಮ್ಗೆ ಬರತ್ತೆ. ಪ್ರಾಕೃತಿಕ ಆಹಾರನವ್ರಿಗೆ ಹೈ ಇಮ್ಯುನಿಟಿ ಇರ್ತೈತಿ. ಇಮ್ಯುನಿಟಿ ಸಂಬಂಧ ಎಲ್ಲಾರ್ಗು ನಿಂಬೆ ರಸ ಕುಡಿದ್ನಿ, ಆಮ್ಲ ಕುಡಿದ್ನಿ, ಆಮೇಲೆ ಹುಳಿ ಒಂದ್ ಐಟಮ್ ತಿಂದ್ರಿ, ಆಮೇಲೆ ಬೇಕಾದ್ರೆ ಮಧ್ಯಾಹ್ನ ಬೇಕ್ರಿ ಐಟಮ್, ಬನ್ನು, ಕೇಕು, ನೂಡಲ್ಸ್ ತಿನ್ರಿ, ಇಮ್ಯುನಿಟಿ ಬರತ್ತೆ ಅಂತ ಹೇಳ್ತಾರ. ಅದಲ್ಲ 100%ಗೆ ನಾನು 100 5-6 ವರ್ಷ ತಿಂತಾರೆ. ಪೇಪರ್ ಕಟ್ಟಿಂಗ್ ಅದಾವಲ್ಲಿ, ಒಂದೀಟು ಸಾಲ್ಟ್ ಮುಟ್ಟಿಲ್ಲ, ಒಂದೀಟು ಆಯಿಲ್ ಮುಟ್ಟಿಲ್ಲ. ಇನ್ನು ಮಠ ಆದ್ರು ಬರೀ ಹಣ್ಣು ತರಕಾರಿ, ಎಲ್ಲಾ ತರಕಾರಿ ಮತ್ತೆ ಇದ ಅಂತಲ್ಲ, ಎಲ್ಲಾ ಹಸಿ ಇದೆ. ಲಿವಿಂಗ್ ಅಂತ ಇರದಕ್ಕೆ ಅದ್ರ ಪ್ರಾಣ ಶಕ್ತಿ ಬಾ ಇರತ್ತೆ. ನಾವ್ ಅದನ್ನ ಒಲಿಗೆ ಹಾಕಿಬಿಟ್ವಿ ಅಂದ್ರೆ ಡೆಡ್ ಫುಡ್ ಅದ. ಡೆಡ್ ಫುಡ್ ತಿಂದು ಎಲ್ಲಾರು ಜೀವಂತವಾಗಿರ್ಬೇಕಂತಾರ. ಜೀವಂತವಾಗಿರಕ್ ಚಾನ್ಸ್ ಇಲ್ಲ. ಅದಕ್ಕೆ 30, 40, 50 ಅಂದ್ರೆ ಗುಡ್ ಬೇಡ ಅಂತಾರ. ಡೆಡ್ ಫುಡ್ ತಿಂದು ಬಾಡಿ ಡೆಡ್ ಹಾಕೈತಿ ಲಗುನ. ಇವ ಲಿವಿಂಗ್ ಅಂದ್ರೆ ಅರ್ಥ ಏನ, ಪ್ರಾಕೃತಿಕವಾಗಿ ಪ್ರಾಣ ಶಕ್ತಿ ಇರ್ತದ್ರು, ಎಲ್ಲಾ ನ್ಯೂಟ್ರಿಷನ್ ಇರ್ತಾವ, ಎಲ್ಲಾ ಶಕ್ತಿ ಇರ್ತಾವ. ನಮ್ಮ ದೇಹಕ್ಕೆ ಪೋಷಕಾಂಶ ಏನ್ ಬೇಕಲ್ಲ ಪ್ರತಿಯೊಂದು ಇರ್ತಾವ. ಅದ್ ಹಸಿ ತಿನ್ನೋದು ಜನಕ್ಕೆ ಗೊತ್ತಾಗಲ್ಲ. ಮನುಷ್ಯ ಎಷ್ಟು ಮುಂದೆ ಅಂತಂದ್ರೆ ನೀವು ಎಲ್ಲಾ ಕೇಳ್ತೀರಿ. ಚಂದ ಇರಕ್ ಹೊಂಟಾನ ವಿಜ್ಞಾನಿಯಾಗಿ, ಅಷ್ಟು ದೂರ ಮಂಗ ಇರಕ್ ಹೊಂಟಾನ, ಅಷ್ಟು ದೊಡ್ಡ ಸೈಂಟಿಸ್ಟ್ ಅಂತ. ಮೂಲ ಆಹಾರ ಅಂತಾರೆ ಇದಕ್ಕೆ. ಮನುಷ್ಯನ ಮೂಲ ಆಹಾರನ ಗೊತ್ತ ಹಿಡಿಯಾಕ ಸ್ವಲ್ಪ ಫೇಲ್ ಆಗ್ಬಿಟ್ಟ ಮನುಷ್ಯ ಇವತ್ತಿನ ದಿನ. ಅದ್ರ ಸಂಬಂಧ ನಾ ಏನ್ ಹೇಳುದು, ಮೈಂಡ್ ಏನ್ ಲಘು ಹೋಗುದಿಲ್ಲ. ಇದೆ ಹಸಿ ಹೆಂಗ್ ತಿನ್ಬೇಕಂತೇಳಿ. ಇನ್ನೆಷ್ಟೈತ್ರಿ? ಇನ್ನೂ ಅರ್ಧ ತಾಸು ಆಯ್ತು. ನೀವ್ ಅಲ್ಲಿ ಕೈ ಮಾಡ್ಯಾರ. ಅದಕ್ಕೆ ಮಾನವ ಮೂಲ ಆಹಾರ ಅನ್ನೋದು ಗೊತ್ತಿಲ್ಲ. ಹಂಗಂದ್ರೆ ದೇವ್ರ ನಮ್ಗೆ ಏನ್ ಮಾಡ್ತಿದ್ದ ಅಂದ್ರೆ, ದೇವ್ರ ಮಾಡ್ತಿದ ಬರೋ ಮುಂದೆ ನಮ್ಮ ಚಲೋ LPG ಗ್ಯಾಸ್ ಸಿಲಿಂಡರ್ ಮಸಾಲೆ ಎಲ್ಲಾ ಕೊಟ್ಟು ಹಾಕಿ ಬಿಡ್ತಿದ್ದ. ನಾವ್ ಅಷ್ಟ ಡಿಫ್ರೆಂಟ್ ಆಗಿಬಿಟ್ಟೇವ್ ಮನುಷ್ಯರ್ ನಾವು. ಯಾಕಂದ್ರೆ ಆನಿ ಗೀನಿ ನೋಡ್ರಿ, ಜಿರಾಫ್ ಇಲ್ಲೇ ಮುಂದಾದ. ನಿಮ್ಗೆ ಯಾವ ಪ್ರಾಣಿ ಬೇಯಿಸ್ಕೊಂಡು ತಿನ್ನೋದಿಲ್ಲ, ಮನುಷ್ಯನೊಬ್ಬ ಅನ್ಬಿಟ್ಟ. ಮನುಷ್ಯಾಗನ ಹಿಮೋಗ್ಲೋಬಿನ್ ಕಡಿಮೆ ಐತಿ. ಒಂದು ಸರ್ವೆ ಮಾಡ್ರಿ ಮೇಡಮ್, ರಿಸರ್ಚ್ ಮಾಡ್ರ ಅಮೆರಿಕಾದವ್ರ. ಮನುಷ್ಯ ಬ್ಲಡ್ ಆಮೇಲೆ ಅನಿಮಲ್ ಬ್ಲಡ್ ಕೊಟ್ರ ಪ್ರತಿಯೊಂದು ರೋಗ ಇರೋದು ಮನುಷ್ಯಾಗ. ಪ್ರಾಣಿಗಳಿಗೆ ಯಾಕೆ ರೋಗಿಲ್ಲ? ಕಾನ್ಸ್ಟಿಪೇಷನ್ ಅಂತಾರೆ. ಕಾನ್ಸ್ಟಿಪೇಷನ್ ಏನ್ ಮಾಡ್ಬೇಕ್ರಿ ಅಂತ ಹೇಳಿ ಫಸ್ಟ್ ಆಚೆ ಕಡೆ ಹಾಕ್ಯಾರ ನೋಡ್ರಿ. ಒಂದ್ ಸ್ವಲ್ಪ ಇಲ್ಲ ಅಂತ ಬರುತ್ತಲ್ರಿ ಮ್ಯಾಮ್. ಕಾನ್ಸ್ಟಿಪೇಷನ್ ಏನ್ ಮಾಡವ ಎಲ್ಲಾರು ಕೇಳ್ತಾರ್ರಿ. ಆಮೇಲೆ ನೀವು ಬಯಸಿದ ಆಹಾರ, ಪ್ರತಿಯೊಂದು ಮೈದಾ ಹಿಡ್ಕೊಂಡು ಬೇಯಿಸಿದ ಆಹಾರ. ದೊಡ್ಡ ಕಳ್ಳ ಇದೆ ನಮ್ದು, ದೊಡ್ಡ ಕಳ್ಳ ಸಣ್ಣ ಕಳ್ಳ ಎರಡು ಇರ್ತಾವಲ್ಲ. ಅದ್ರೊಳಗ ದೊಡ್ಡ ಕಳ್ಳ ಏನೈತ್ಲ ಇದೆ, ನಾವು ಬಯಸಿದ್ದ ಅದ್ರ ರೊಟ್ಟಿ ಚಪಾತಿ ಇರ್ಲಿ, ಒಂದು ಮೈದಾ ಇರ್ಲಿ, ನಂದ ಇರ್ಲಿ,
ಅದನ್ನೇ ನಮ್ಮ ದೇವರ ಸಿಸ್ಟಮ್ ಏನ್ ಮಾಡ್ಯಾರ ಅಂತಂದ್ರೆ ಪ್ರತಿಯೊಂದು ಪ್ರಾಣಿ ಮನುಷ್ಯಾಗ ಪ್ರಾಕೃತಿಕ ಆಹಾರ ತೆಗೆದುಕೊಂಡ್ರೆ ಮಾತ್ರ ಅದು ತಲಿ ತಾಯಿ ದಾಟಿ ಬರ್ತಾರ. ತಲಿ ತಾಯಿ ದಾಟಿ ಬಂದು ಮೋಷನ್ ಕ್ಲಿಯರ್ ಆಗಿ